ಏನೋ ಮುಂದಿನ ಸುದ್ದಿಯನ್ನ ನೋಡೋಣ. 12 ವರ್ಷಗಳಿಂದ ಕೇಂದ್ರ ಸರ್ಕಾರದಲ್ಲಿ ಯಾವ ಮಂತ್ರಿಯೂ ಕೂಡ ಹೋರಾಟಕ್ಕೆ ಮಣಿದು ರಾಜೀನಾಮೆ ಕೊಟ್ಟ ಇತಿಹಾಸವೇ ಇರಲಿಲ್ಲ. ಆದರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡೆಯುವ ಮೂಲಕ ಆ ಇತಿಹಾಸವನ್ನೇ ಕಾಕ್ರೋಚ್ ಜನತಾ ಪಕ್ಷದವರು ದೇಶದ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಇಷ್ಟಕ್ಕೆ ಕಾಕ್ರೋಚ್ ಪಕ್ಷದ ಸದಸ್ಯರು ಸುಮ್ಮನಾಗಿಲ್ಲ. ಪ್ರಧಾನ್ ರಾಜೀನಾಮೆ ಪಡೆಯುವ ಜೊತೆಗೆ ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಪರಿಹಾರ ಕೊಡಬೇಕು, ವಿದ್ಯಾರ್ಥಿಗಳ ಮೇಲಿರುವ ಎಫ್ಐಆರ್ ರದ್ದುಗೊಳಿಸಬೇಕು ಅಂತ ಬೇಡಿಕೆ ಇಟ್ಟಿದ್ರು. ಕೇಂದ್ರ ಸರ್ಕಾರವೂ ಒಪ್ಪಿಕೊಂಡಿದೆ. ನಿನ್ನೆ ಕೇಂದ್ರ ಸಚಿವ ಜೆಪಿ ನಡ್ಡಾ ಅವರ ಜೊತೆಯಲ್ಲೇ ಕೂತು ಸಿಜೆಪಿಯವರು ಬೇಡಿಕೆಗಳನ್ನು ಈಡೇರಿಸಲು ಕೇಂದ್ರ ಸರ್ಕಾರ ಒಪ್ಪಿದೆ ಅನ್ನುವ ಜಂಟಿ ಹೇಳಿಕೆಯನ್ನೂ ಕೊಟ್ಟಿದ್ರು. ಇದಾದ್ಮೇಲೆ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೀತಾ ಇದ್ದ ಹೋರಾಟವನ್ನು ಕೊನೆ ಮಾಡಿದ್ರು. ಆದರೆ ಇಷ್ಟಕ್ಕೆ ಕಾಕ್ರೋಚ್ ಜನತಾ ಪಕ್ಷ ಸುಮ್ಮನಾಗಿಲ್ಲ. ಕಾಕ್ರೋಚ್ ಜನತಾ ಪಕ್ಷದ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಇವತ್ತು ಕಾಂಗ್ರೆಸ್ನ ಹಿರಿಯ ನಾಯಕ ಹಾಗೂ ಹಿರಿಯ ವಕೀಲರೂ ಆಗಿರುವ ಕಪಿಲ್ ಸಿಬಲ್ ಅವರನ್ನ ಭೇಟಿ ಮಾಡಿದ್ರು. ಕಾಕ್ರೋಚ್ ಜನತಾ ಪಕ್ಷದ ಮೇಲಿರುವ ಪ್ರಕರಣಗಳ ಬಗ್ಗೆ, ಪ್ರಕರಣವನ್ನ ಕೇಂದ್ರ ಸರ್ಕಾರ ಕೈ ಬಿಡಲು ಒಪ್ಪಿರೋದ್ರ ಬಗ್ಗೆ, ವಿದ್ಯಾರ್ಥಿಗಳ ಮೇಲಿರುವ ಕೇಸ್ಗಳನ್ನ ವಾಪಸ್ ಪಡೆದ ಮೇಲೆ ಏನೇನಾಗತ್ತೆ ಅಂತ ಕಪಿಲ್ ಸಿಬಲ್ ಅವರ ಜೊತೆಗೆ ಅಭಿಜಿತ್ ದೀಪ್ಗೆ ಮಾತುಕತೆ ನಡೆಸಿದ್ರು. ಈ ಮಧ್ಯೆ ಪಂಜಾಬ್ನಲ್ಲೂ ಆಗಿರುವ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಹೋರಾಟಕ್ಕೂ ಸಿಜೆಪಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. आगे की रणनीति हम बताएंगे, जल्दी बताएंगे. कल ही तो खत्म हुआ है, थोड़ा तो हमें टाइम दे दीजिए. बिल्कुल सर. यस. और पंजाब पेपर लीक को लेकर कुछ कहेंगे सर? उस पर भी करेंगे, हम बोलेंगे, हम उसी के पर प्लानिंग कर रहे हैं अभी. चलिए. आगे कुछ सरकार से कुछ आपकी बातचीत रही है आगे के लिए? मतलब जो केसेस हो रहे हैं उस पर बातचीत चल रही है. किसी भी जो भी स्टूडेंट है किसी पर भी केस नहीं लगनी चाहिए. ಕಾಕ್ರೋಚ್ ಜನತಾ ಪಕ್ಷಕ್ಕೆ ಬರೀ 2 ತಿಂಗಳಲ್ಲೇ ದೇಶವ್ಯಾಪಿ ಯುವಕರ ಬೆಂಬಲ ಸಿಕ್ಕಿದೆ. ಕೇಂದ್ರ ಸರ್ಕಾರವನ್ನೇ ಎದುರಿಸಿ ಗೆದ್ದಿದೆ. ಇದನ್ನೇ ಬ್ರಹ್ಮಾಸ್ತ್ರ ಮಾಡಿಕೊಂಡು ದೇಶವ್ಯಾಪಿ ಕಾಕ್ರೋಚ್ ಜನತಾ ಪಕ್ಷದ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಇದೀಗ ಸಿಜೆಪಿ ಸಜ್ಜಾಗ್ತಾ ಇದೆ. ದೇಶವ್ಯಾಪಿ ಕಾಕ್ರೋಚ್ ಜನತಾ ಪಕ್ಷ ಬಲಪಡಿಸಲು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದು, ಕಾಕ್ರೋಚ್ ಜನತಾ ಪಕ್ಷದ ಸದಸ್ಯತ್ವ ಅಭಿಯಾನಕ್ಕೂ ಕೂಡ ಇದೀಗ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇದರಲ್ಲಿ ವಿದ್ಯಾರ್ಥಿಗಳು, ನಿರುದ್ಯೋಗಿ ಯುವಕರ ಸಂಘಟನೆಯ ಸ್ಥಾಪನೆಯನ್ನ ಮಾಡುವಂತಹ ಪ್ಲಾನ್ ಅನ್ನ ಕೂಡ ಸಿಜೆಪಿ ಈಗಾಗಲೇ ಹಮ್ಮಿಕೊಂಡಿದೆ. ಇನ್ನು ಇದರಲ್ಲಿ ಯುವ ಜನರ ಸಮಸ್ಯೆಗಳ ಬಗ್ಗೆ ದನಿಯಾಗೋದಕ್ಕೆ ಪಕ್ಷ ಸಂಘಟನೆಯ ತೀರ್ಮಾನವನ್ನು ಕೂಡ ಕೈಗೊಂಡಿದೆ. ಜೊತೆಗೆ ಅದು ಯಾವುದೇ ಸರ್ಕಾರ ಆಗಿರಲಿ, ಆ ಸರ್ಕಾರ ಈ ಸರ್ಕಾರ ಅಥವಾ ಆ ಪಕ್ಷ ಈ ಪಕ್ಷ ಅಂತ ಏನಿಲ್ಲ, ಯಾವ ಸರ್ಕಾರ ಅನ್ಯಾಯ ಮಾಡಿದ್ರೂ ಕೂಡ ಅಲ್ಲಿ ಹೋರಾಟವನ್ನ ಮಾಡುವ ನಿರ್ಧಾರವನ್ನ ಕೈಗೊಂಡಿದೆ. ರೈತರ ಹೋರಾಟಗಳಿಗೂ ಕೂಡ ಸಿಜೆಪಿ ಬೆಂಬಲವನ್ನ ನೀಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಡಿಜಿಟಲ್ ವೇದಿಕೆ ಮೂಲಕವೇ ಸಿಜೆಪಿಯ ಶಕ್ತಿ ವೃದ್ಧಿಗೆ ನೀಲನಕ್ಷೆಯನ್ನ ತಯಾರು ಮಾಡಿಕೊಳ್ಳಲಾಗ್ತಾ ಇದೆ. ಸದ್ಯಕ್ಕೆ ರಾಜಕೀಯ ಚುನಾವಣೆಯಿಂದ ದೂರವಿದ್ದು ಹೋರಾಟ ಮಾಡುವ ತೀರ್ಮಾನವನ್ನು ಕೂಡ ಕೈಗೊಳ್ಳಲಾಗಿದೆ. ಈ ಹೋರಾಟ ಮುಂದಿನ ದಿನಗಳಲ್ಲಿ ಏನೆಲ್ಲ ಬದಲಾವಣೆಗಳಿಗೆ ಕಾರಣ ಆಗಬಹುದು, ರಾಜಕೀಯ ಪಕ್ಷವಾಗಿ ಯಾವ ರೀತಿಯಾಗಿ ಬರುವಂತಹ ಚಾನ್ಸಸ್ ಇದೆ ಅನ್ನೋದನ್ನ ನೋಡಬೇಕಾಗುತ್ತೆ.